ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು T20 ವಿಶ್ವಕಪ್ದಾಗ ಅವನವನ ಅಸಲಿ ತಿಂಡಿ ಮ್ಯಾಚ್ ನಡೆಯಕತ್ತೈತೆ. ಅವನವನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅವನ ತಿಂಡಿ ಮ್ಯಾಚ್ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಅವನು ಪ್ರತಿ ವಿಶ್ವಕಪ್ ಯಾವ್ದೇ ಇರಲಿ, ಅದು 50 ಓವರಿಂದ ಇರಲಿ 20 ಓವರಿಂದ ಇರಲಿ, ಅವನು ಅದನ್ನು ಮ್ಯಾಚ್ ನಡೆಸೋರು ICCದವರು ಅಂತ ಇಟ ಬಿಟ್ಟಿರ್ತಾರ. ಅವನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾಕಂದ್ರೆ ತಿಂಡಿ ಮ್ಯಾಚ್ ರೀ. ಅದು ಮ್ಯಾಚ ತಿಂಡಿ ಮ್ಯಾಚ. ಇವತ್ತ 8 ಗಂಟೆಗೆ ಮ್ಯಾಚ್ ಚಾಲು ಆಕೈತ್ರಿ. ಮ್ಯಾಚ್ ಇರೋದು ಅಮೇರಿಕಾದಾಗ ಫಸ್ಟ್ ಟೈಮ್ ಅವನು ಮ್ಯಾಚ್ ನಡ್ಯಾಕತ್ತಾವ. ಇವು ವರ್ಲ್ಡ್ ಕಪ್ ಮ್ಯಾಚ್ಗಳು ಅಲ್ಲಿ ನಡ್ಯಾಕತ್ತಾವ್ರಿ. ಅದು ಅಮೇರಿಕಾ ಪಿಚ್ಚ ತಿಳಿಲಾರ ಲೆಕ್ಕ ಆಗಿಬಿಟ್ಟದ ಮಂದಿಗೆ. ಈ ಕಡೆ ಬಾಲಿಂಗ್ ಅವನವನು 100 ರನ್ ಚೇಂಜ್ ಮಾಡಕ್ಕೋಲಿ ಹೇತಾಡಕತ್ತಾವ ಪ್ಲೇಯರ್ಗಳು. ಪೂರ ಬಾಲಿಂಗ್ ಪಿಚ್ ಮಾಡಿ ಬ್ಯಾಟ್ಮನ್ಸ್ಗಳು ಪೂರ ಸುಂದಾಗ್ಬಿಟ್ಟಾವ. ನಮ್ಮ ಮಂದಿ ಅವನು IPLದಾಗ 250 ರನ್ ಸರಳ ಹೊಡೆಯೋದು ನೋಡ್ಬಿಟ್ಟಿವಿ. ಅಲ್ಲಿ ಒಮ್ಮೆ ತಿಣಕ್ಲಾಗತ್ತಾರ ಅವ್ರು 100 ರನ್ ಚೇಂಜ್ ಮಾಡಾಕ. ಇವು ಸಣ್ಣ ಟೀಮ್ ಈ ಸಲ ಏನು ಮಾಡ್ಯಾರ, 20 ಟೀಮ್ ಅದಾವ. 4 ಗುಂಪು ಮಾಡಿ ಮಾಡ್ಯಾರ. 4 ಗುಂಪು ABCD ಈ ಥರ ಒಂದು 4 ಗುಂಪು ಮಾಡ್ಯಾವು. ಅದ್ರಾಗ ಟೀಮ್ಗಳನ್ನ ಡಿವೈಡ್ ಮಾಡ್ಯಾರ್ರಿ. 20 ಟೀಮ್ ಆಡಾಕ ಬಂದಾವ. ಸಣ್ಣ ಟೀಮ್ ಅಂತ ನಾವು ಹೇಳಿದ್ರೆ ತಪ್ಪಾಗ್ಬಿಡ್ತೈತಿ. ಯಾಕಂದ್ರೆ ಅವೇ ತಿರುಗಾಡಿ ಬಿಡ್ಲಾಕತ್ತಾವ್ರಿ ಟೀಮ್ಗಳೇ ಅವನ. ಈಗ ನಿನ್ನೆ ಮ್ಯಾಚ್ ನೋಡ್ರಿ, ಸೌತ್ ಆಫ್ರಿಕಾ ನೆದರ್ಲ್ಯಾಂಡ್ ಇತ್ತದ ಮ್ಯಾಚ್. ಸೌತ್ ಆಫ್ರಿಕಾದವ್ರು 100 ರನ್ ಚೇಂಜ್ ಮಾಡಾಕ 7 ವಿಕೆಟ್ ಹೊಂಟಾವು, ತಿಣ್ಕೇಳಾಕತ್ತಾವ. ಅದು ಏನ್ ಯಾಕಲ್ಲಿ ಇವತ್ತು ನೋಡ್ರಿ ಅವನ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಐತ್ಲ. ಈ ಮ್ಯಾಚ್ ಸಂಬಂಧ ಸಿಕ್ಕಾಪಟ್ಟಿ ಮಂದಿ ಕಾಯ್ಲಾಕತ್ತಿ ಇವತ್ತು ಮ್ಯಾಚ್ ಏನಾಕೈತು ಏನು ಅನ್ನೋಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಹಿಂದಿನ ಮ್ಯಾಚಿಗೆ ಅವು ಅಮೇರಿಕಾದವ್ರು ತಿರುಗಾಡಿ ಬಡ್ದಾರ್ರಿ ಅವಕ್ಕ. ಪಾಕಿಸ್ತಾನಕ್ಕೆ ಸೂಪರ್ ಓವರ್ದಾಗ ಅಮೇರಿಕಾದವ್ರು ಗೆದ್ರು ನೋಡ್ರಿ. ಅಮೇರಿಕಾ ಎಂಥ ಟೀಮ್, ಕ್ರಿಕೆಟ್ ಶಿಶುಗಳು ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಈಗ ತಾನೇ ಅವರು ಪಾದಾರ್ಪಣೆ ಮಾಡಿರ್ತಾರಲ್ಲ ಕೂಸುಗಳು ಅಂತೇಳಿ ಈ ಥರ ಕರೀತಾರೆ. ಬಟ್ ಕೂಸುಗಳೇ ಅವಕ್ಕೆ ತಿರುಗಾಡಿ ಬಡ್ದ್ರಿಪ್ಪ ಪಾಕಿಸ್ತಾನದವ್ರಿಗೆ. ಆ ಅಮೇರಿಕಾ ಟೀಮ್ದಾಗ ಅಂತದ್ರಾಗ ಒಂದು 5-6 ಪ್ಲೇಯರ್ ಇಂಡಿಯಾದವು ಅದಾವು. ಅವು ಚಲೋ ಆಡ್ಯಾರ್ರಿ. ಅದ ಗಿಂಡಿ ಕಡಲ್ಲ ಆಗೈತೆ. ಅಮೇರಿಕಾದವ್ರಿಗೆ ಗೆದ್ದಾರ ಪೂರ ಪಂಕದಾಗ ಅವರು ಸೆಲೆಬ್ರೇಷನ್ ಮಾಡ್ಯಾರ. ಇವತ್ತ ಇಂಡಿಯಾ ಕೂಡ ಐತಿ. ಇನ್ನೊಂದು ಪಾಕಿಸ್ತಾನ ನೋಡ್ರಿ, ಅದು ಸೂಪರ್ 8ಗೆ ಹೋಗ್ಬೇಕಂದ್ರೆ ಮಾಡುವಿಲ್ಲವೇ ಮಡಿ ಇವತ್ತಿನ ಪಂದ್ಯ ಅವ್ರಿಗೆ. ಯಾಕಂದ್ರೆ ಇವತ್ತ ಇಂಡಿಯಾದವ್ರು ಕೂಡ ಅವ್ರ ಪರಿಸ್ಥಿತಿ ಭಾಳ ಕಷ್ಟ ಐತಿ. ಅವನು ಇಂಡಿಯಾದವ್ರು ಅಂತೂ ಪಾಕಿಸ್ತಾನಿಗೆ ಯಾವತ್ತೂ ಬಿಟ್ಟಿಲ್ಲ. ಬಂದಾವೊಮ್ಮೆ ಹೆಟ್ಟಿ ಅವಕ್ಕೆ ಮನಿ ಕಳಿಸುವಂಥ ಪದ್ಧತಿ ನಮ್ಮ ಇಂಡಿಯಾದವ್ರದೈತಿ. ಇವತ್ತಿನ ಮ್ಯಾಚ್ ಸಂಬಂಧ ಪೂರ ಹೈ ವೋಲ್ಟೇಜ್ ಮ್ಯಾಚ್ ಅವನು. ಈ ಮ್ಯಾಚ್ ಸಂಬಂಧ ಭಯಂಕರ ಮಂದಿ ಕಾಯ್ಲಾಕತ್ತಾರ. ಇನ್ನು ನಮ್ಮ ಪ್ಲೇಯರ್ಗಳು ಹೇಳ್ಬೇಕಂದ್ರೆ ಹೋದ ಮ್ಯಾಚ್ದಾಗ ಹಾರ್ದಿಕ್ ಪಾಂಡ್ಯ ಅವರು ಒಂದು 3 ವಿಕೆಟ್ ತೆಗೆದ್ರ. ಐರ್ಲೆಂಡ್ ಕೂಡ ಗೆದ್ದೇವಲ್ರಿ ನಾವು. ಇನ್ನು ನಮ್ಮ ರೋಹಿತ್ ಶರ್ಮಾ ಸಾಹೇಬರು 50 ಹೊಡೆದ್ರು. ನಮ್ಮ ರಿಷಬ್ ಪಂತ್ ಅವರು 30-36 ರನ್ ಹೊಡೆದ್ರು. ಅವರು ಚಲೋ ಬ್ಯಾಟಿಂಗ್ ಆಡ್ಯಾರ. ಈ ಕಡೆ ರೋಹಿತ್ ಶರ್ಮಾ ಅವರು ನಮ್ಮ ವಿರಾಟ್ ಕೊಹ್ಲಿ ಸಾಹೇಬ ಔಟ್ ಆಗಿಬಿಟ್ಟ. ಅದ ಒಂದೇನ 0 ರನ್ ಔಟ್ ಆಯ್ತು ಕ್ಯಾಂಡಿಡೇಟ್. ಇರ್ಲಿ, ಇವತ್ತು ನೋಡ್ರಿ ಪಾಕಿಸ್ತಾನ ಕೂಡ ಪ್ರತಿ ಸಲ ತಿರುಗಾಡಿ ಬಡಿಯುವಂಥ ಪ್ಲೇಯರ್ ಇಂಡಿಯಾದಾಗ ಯಾವ ಇತ್ತ ಅದಕ್ಕೆ ಹೆಂಗೆ ಕೊಹ್ಲಿ. ಇವತ್ತು ಅವತ್ರು ಪ್ಲೇಯರ್ಗಳು ಅಪೋಸಿಟ್ ಪ್ಲೇಯರ್ಗಳು ಇವತ್ತು ಸಂಡಾಸ ಹತ್ತಿರ್ತದೆ ಇವತ್ತು. ಯಾಕಂದ್ರೆ ಕಿಂಗ್ ಕೊಹ್ಲಿ ಔಟ್ ತೆಗಿಬೇಕಂತ ಅವ್ರಿಗೆ ಎಡ್ಯಾಕ್ ಹತ್ತಿರ್ತದೆ. ನಾವು ಕೊಹ್ಲಿ ಬಿಡ್ತಾರ. ಪಾಕಿಸ್ತಾನ ಕೂಡ ಹೆಟ್ಟೋದೆ. ಅವನೊಂದು ಒಟ್ಟು ಪ್ಲೇಯರ್ಗಳು ಪೂರ ಫಾರ್ಮ್ದಾಗದಾವ ನಮ್ಮ ಇಂಡಿಯಾದವರು. ನೋಡೋಣ ಇವತ್ತು ಮ್ಯಾಚ್ ಏನೇನು ಆಕೈತಿ. ಅಕಸ್ಮಾತ್ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ತೋರಿ 8 ರನ್ ಹೊಡಿಬೋದು. ಅವ್ರ ಬಾಲೆಗಳಿಗೆ ಹೆಂಗೆ ಹುಚ್ಚನಾಗಿ ಹೊಡಿತಾವ್ ನೋಡ್ಲಾತ್ರಿ. ಇವತ್ತು ಮ್ಯಾಚ್ ಅಂತೂ ಭಾಳ ಚಂದ ಐತೆ. ಮ್ಯಾಚ್ ಮುಗಿಯಾನ ಅವನೊಂದು ಗಿಲ್ಲಿ ರಿವ್ಯೂ ಜೊತೆ ನಾನು ಬರ್ತೇನಂತ್ರಿ. ಇವತ್ತು ಮ್ಯಾಚ್ ನೋಡಕ್ಕೆ ನಾನು ಕಾಯಕತ್ತೀನಿ. ನೀವು ಎಷ್ಟು ಎಕ್ಸಾಕ್ಟ್ ಒಳಗಿದ್ದೀರಿ ಗೊತ್ತಿಲ್ಲ. ಇವತ್ತಂತರೂ ಮಂದಿ ಕಣ್ಣ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಮೇಲೆ ಐತೆ. ಮ್ಯಾಚ್ ಮುಗಿಯಾನ ಅವನನ್ನು ಗಿಲ್ಲಿ ರಿವ್ಯೂ ಜೊತೆ ಬರ್ತೇನಂತ್ರಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ ರೀ.